ಕಾರುಗಳೆಲ್ಲ ನೋಡೋದೆಲ್ಲ. ಆಮೇಲೆ 1:30 ಅನ್ನೋ ತಕ್ಷಣ ತುಂಬ ಖುಷಿಯಿಂದ ಇದ್ದಾರೆ. ನಿಮ್ಮ ಕಾರ್ ಬಂದಿದ ತಕ್ಷಣ ಅವ್ರ ಬ್ಯಾಗ್ಗಳು ವಾಟರ್ ಬಾಟಲ್ ನೋಡಿದ ತಕ್ಷಣ ತುಂಬ ಖುಷಿ ಆಗೋಗಿದೆ. ಒಳ್ಳೆ ಮನಸ್ಸಿನಿಂದ ಯಾವುದೇ ಈಗ ತಾವೇ ನಾನು ಕೇಳಿದ್ವಿ, ನಮ್ಮ ಹಿರಿಯರೆಲ್ಲ ಮಾತಾಡ್ಕೊಂಡ್ವಿ, ಏನಾದರೂ ಚುನಾವಣೆಗೆ ನಿಲ್ಲೋ ಇದಿದೆಯಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ರಾಜಕೀಯದಿಂದಾನೇ ದೂರ ಇದ್ದೀನಿ ನಾನು ತಂದಿದೆ ಅಂತ ಹೇಳೋ ಥರ ನೀವು ಓದಬೇಕು. ಓದ್ತಿರಲ್ವಾ? ಗ್ಯಾರಂಟಿನಾ? ನನಗೆ ಆಸೆ ಏನಪ್ಪ ಅಂದರೆ, ನಾನು ಯಾವ ಸ್ಕೂಲ್ಗಳಲ್ಲಿ ಈ ಬ್ಯಾಗು ನನ್ನ ಕೈಲಾಗೋ ಏನು ಸಹಾಯ ಮಾಡ್ತೀನೋ ಆ ಸ್ಕೂಲ್ ಮಕ್ಕಳು SLC ಇಂಥದ್ರಲ್ಲಿ ಟಾಪರ್ಗಳು ಬರಬೇಕು ಅನ್ನೋದು ನನ್ನ ಆಸೆ. ನಾವು ಈ ಕೈಯಲ್ಲಿ ಮಾಡೋದನ್ನ ಈ ಕೈಗೆ ಗೊತ್ತಾಗ್ಬಾರ್ದು. ಆ್ಯಕ್ಚುಲಿ ಈಗ ನಾನು ಬ್ಯಾಗ್ ಮೇಲೆ ಫೋಟೋ ಕೊಡೋ ಬೇಡ ಅಂತ ಹೇಳಿದ್ರೆ ಅಯ್ಯಪ್ಪ ಬೈದರು ಇವರಿಬ್ಬರು. ವೆಂಕಟೇಶ್ ನೀನು ಹಾಕ್ಸ್, ನಿನಗೆ ಗೊತ್ತಾಗಲ್ಲ. ನಿನ್ನ ನೋಡಾದ್ರೂ 100 ಕೋಟಿಯವರು ಇದ್ದಾರೆ, 1000 ಕೋಟಿಯವರು, ಅವ್ರಿಗಾದ್ರೂ ಒಂದು ಸ್ವಲ್ಪ ಜ್ಞಾನ ಬರುತ್ತೇನೋ. ನಿಸ್ವಾರ್ಥದಿಂದ ಮಾಡ್ತಾ ಇದ್ವಿ. ಏನು ನಾವು ಭಗವಂತ ನಾವೇನೋ ಹುಟ್ಟ ಶ್ರೀಮಂತರಲ್ಲ, ಸಾಯೋವಾಗ ಏನೋ 100 ರೂಪಾಯಿ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಏನಾದರೂ ಯಾವುದೋ ಬಾಂಧವ್ಯ ಇರ್ಬೋದು, ನನ್ನ ದುಡ್ಡಿದ್ದಕ್ಕೆ ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟಿದೆ. ಸರಮ್ಮ ಏನೋ ರೇಟ್ ಮಾಡಿಕೊಡು ಅಂತಿದ್ದೆ. ಸೀಮೆ ಸರ್ಕಲ್ ತೆಗೆದು ಬಡವ್ರಿಗೆ ಒಂದು 4 ಜನಕ್ಕೆ ನಾನು ಸಹಾಯ ಮಾಡಿದೆ. ಹಿಂಗೆ ಮದುವೆ ಅಂತ ಇನ್ವಿಟೇಷನ್ ಎತ್ಕೊಂಡ್ಬಂದು ಸಹಾಯ ಕೇಳಿದಾಗ ಅಪ್ಪ ದುಡ್ಡು ಕಾಸು ಕೊಡೋಷ್ಟು ದೊಡ್ಡವರೆಲ್ಲ. ನಾನು ಅಲ್ಲಿ ಕಮಲ್ ಜ್ಯುವೆಲರ್ಸಲ್ಲಿ ಹೇಳ್ತೀನಿ, ನನ್ನ ಕೈಲಾಗಿದ್ದು ಈ ಸಲಕ್ಕೆ 22 ತಾಳಿಯನ್ನು ತಗೊಂಡೋಗಿದ್ದಾರೆ ನಮ್ಮ ಕೈ. ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರಾದ ಸಂಗೋಳಿ ವೆಂಕಟೇಶ್ ಅವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ದೇಶದ ಉತ್ತಮ ಪ್ರಜೆಗಳಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಗ್ರಾಮಸ್ಥರು ಹಾಗೂ ಪೋಷಕರು ಭಾಗವಹಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಸಂಗೋಳಿ ವೆಂಕಟೇಶ್ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದರು. ವಿದ್ಯಾರ್ಥಿಗಳು ಹೊಸ ಸ್ಕೂಲ್ ಬ್ಯಾಗ್ಗಳನ್ನು ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದರು. ಸಂಗೋಳಿ ವೆಂಕಟೇಶ್ ಸೇವೆಯ ಬೆಳಕು, ಮಕ್ಕಳ ನಗುವಲ್ಲಿ ಕಂಡರು ಗೆಲುವು. ಸ್ಕೂಲ್ ಬ್ಯಾಗ್ ನೀಡಿ ಶಿಕ್ಷಣದ ದೀಪ, ಸಮಾಜಕ್ಕೆ ಮಾದರಿ ನಿಮ್ಮ ಈ ರೂಪ. ಕಾರುಗಳೆಲ್ಲ ನೋಡೋದೆಲ್ಲ. ಆಮೇಲೆ 1:30 ಅನ್ನೋ ತಕ್ಷಣ ತುಂಬ ಖುಷಿಯಿಂದ ಇದ್ದಾರೆ. ನಿಮ್ಮ ಕಾರ್ ಬಂದಿದ ತಕ್ಷಣ ಅವ್ರ ಬ್ಯಾಗ್ಗಳು ವಾಟರ್ ಬಾಟಲ್ ನೋಡಿದ ತಕ್ಷಣ ತುಂಬ ಖುಷಿ ಆಗೋಗಿದೆ. ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ತಮ್ಮಂಥ ದಾನಿಗಳಾಗಿರ್ತಕ್ಕಂಥ ಕೆಲವೊಂದು ಕಾಣಿಕೆಗಳನ್ನು ಕೊಡುವುದರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಲು ಮತ್ತು ಯಾವುದೇ ಕಾರಣಕ್ಕೂ ಗೈರು ಆಗದಿರ ಮಕ್ಕಳು ದಾಖಲಾತಿಯನ್ನು ಹೆಚ್ಚಿಸುವುದಕ್ಕೆ ಇಂಥ ದಾನಿಗಳು ಸಹಾಯ ಬೇಕಾಗ್ತದೆ. ನಿಮಗೆ ಕೊಡ್ತಾ ಇರ್ತಕ್ಕಂಥ ಇವತ್ತು ಬರೀ ಬ್ಯಾಗಲ್ಲ, ಆ ಬ್ಯಾಗ್ನಲ್ಲಿ ಇರ್ತಕ್ಕಂಥ ನಿಮ್ಮ ಪುಸ್ತಕಗಳು ತುಂಬ ಶ್ರೇಷ್ಠವಾದದ್ದು. ಆ ಪುಸ್ತಕಗಳು ನಿಮ್ಮ ದಿಕ್ಕನ್ನೇ ಬದಲಾವಣೆ ಮಾಡ್ತದೆ. ನಿಮ್ಮ ದಿಕ್ಕನ್ನು ಬದಲಾವಣೆ ಮಾಡಿ ಉತ್ತಮ ಜೀವನವನ್ನು ರೂಪಿಸ್ತದೆ. ನೀವು ಸಹ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ಉನ್ನತ ಹುದ್ದೆಗೆ ಸೇರಿ ನೀವು ಸಹ ಇಂಥ ದಾನಿಗಳಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಹುಡುಗರಿಗೆ ಒಂದು ವಿಶೇಷವಾದ ಹಬ್ಬದ ವಾತಾವರಣ. ಸಂಗಂಡಹಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು. ವಿಶೇಷತೆ ಏನು ಅಂದರೆ, ನಮ್ಮ ಮುಳಬಾಗಿಲು ತಾಲೂಕಿನ ಚೆನ್ನಾಪುರ ಗ್ರಾಮದವರಾದ ಸಂಗೊಳ್ಳಿ ವೆಂಕಟೇಶ್ ಅಣ್ಣನವರು ಸಮಾಜ ಸೇವಕರು. ಅವ್ರ ಕಡೆಯಿಂದ ಎಲ್ರಿಗೂ ಕೂಡ ಇಲ್ಲಿ 35 ಜನ ಮಕ್ಕಳಿದ್ದಾರೆ, 37 ಜನ ಮಕ್ಕಳಿದ್ದಾರೆ. ಎಲ್ರಿಗೂ ಕೂಡ ಅವ್ರಿಗೆ ಒಂದು ಸುಸಜ್ಜಿತವಾದ ಬ್ಯಾಗು ಮತ್ತು ಕೆಲವು ಬುಕ್ಕುಗಳು ಮತ್ತು ನೀರು ಬಾಟ್ಲು
ಎಲ್ಲವೂ ಕೂಡ ಒಂದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ತಾನು ಒಂದು ಕಡೆಯ ವ್ಯಕ್ತಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆನೇ ಅಲ್ಲ, ಸರ್ಕಾರಿ ಶಾಲೆಗಳಿಗೆ, ಸುಮಾರು ಶಾಲೆಗಳಿಗೆ ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ಸುಮಾರು ಶಾಲೆಗಳಲ್ಲಿ ಇಂದಿನಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾನು ಸುಮಾರು ಇತ್ತೀಚೆಗೆ ಹೈಸ್ಕೂಲಲ್ಲಿ ಗುಮ್ಲಾಪುರದಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೆಸಿದರು. ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಯುವಕರಿಗೆ ಒಂದು ಕ್ರಿಕೆಟ್ ಕ್ಲಬ್ಬಲ್ಲಿ ಕೂಡ ಕ್ರಿಕೆಟನ್ನು ಆಯೋಜನೆ ಮಾಡಿದರು. ಯಾರೇ ಬರಲಿ ಅವರು ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲ ಬಡವರಿಗೂ ಕೂಡ ತುಂಬ ಉಪಯೋಗ ಆಗ್ತಾ ಇದೆ. ಇದೇ ರೀತಿಯಾಗಿ ಅವರು ಒಳ್ಳೆ ಮನಸ್ಸಿನಿಂದ ಯಾವುದೇ ಈಗ ತಾವೇ ನಾನು ಕೇಳಿದ್ವಿ, ನಮ್ಮ ಹಿರಿಯರೆಲ್ಲ ಮಾತಾಡ್ಕೊಂಡ್ವಿ, ಏನಾದರೂ ಚುನಾವಣೆಗೆ ನಿಲ್ಲೋ ಇದಿದೆಯಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ರಾಜಕೀಯದಿಂದನೇ ದೂರ ಇದ್ದೀನಿ, ನಾನು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ಅಂದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಈ ರೀತಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಬೇಕಾದಷ್ಟು ಜನರಿಗೆ ಹಣ ಇದೆ, ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿಗಳಿದ್ದಾವೆ. ಆದರೆ ಅವರು ಒಂದು ಮಧ್ಯ ತರಗತಿ ಅವರೇನು ದೊಡ್ಡ ಶ್ರೀಮಂತರಲ್ಲ, ಬೇಕಾದಷ್ಟು ಕೋಟ್ಯಾಧಿಪತಿಗಳಲ್ಲ, ಮಧ್ಯ ತರಗತಿ ಅವರೇ. ಆದರೂ ಕೂಡ ನಾನು ಒಂದು ಬಂದಿದ್ದ ಸಂಪಾದನೆ ಮಾಡಿದ್ದನ್ನು ನಾನು ಅಷ್ಟು ಬಡವರಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಸ್ವಾರ್ಥಕ್ಕಾಗಿ ಏನೋ ಆಪೇಕ್ಷಣೆ ಇಟ್ಕೊಂಡು ದಾನ ಮಾಡೋದು ಅದು ಬೇರೆ ರೀತಿ. ಶಾಲಾ ಮಕ್ಕಳಿಂದ ನಮಗೇನು ಆಪೇಕ್ಷಣೆ ಇರೋದಿಲ್ಲ. ನಿಸ್ವಾರ್ಥವಾಗಿ ಬಂದು ಇಲ್ಲಿ ಬೆಳಿಗ್ಗೆ ಫೋನ್ ಮಾಡಿದ್ರು ನನಗೆ, ಈ ಥರ ನಿಮ್ಮೂರಿಗೆ ಬರಬೇಕು ಅಂತ ಹೇಳಿದಾಗ ತಕ್ಷಣ ನಾನು ಮಾಸ್ಟ್ರಿಗೆ ಫೋನ್ ಮಾಡಿದೆ. ಎಲ್ಲ ಏನು ಬೇಕು ಎಲ್ಲ ನೋಡಿ, ಏನದು ಇಲ್ಲ ಅಂದರೆ ನಾನೆಲ್ಲ ಬೇಕಾದರೆ ತಗೊಂಬರ್ತೀನಿ ಅಂದೆ. ಏನೂ ಬೇಡ, ನೀವು ಬಂದರೆ ಸಾಕು ಅಂದ್ರೆ. ಆಮೇಲೆ ರಾಜಣ್ಣವ್ರಿಗೂ ಸುಮಾರು ನಮ್ಮೂರಿನ ಪ್ರಮುಖರಿಗೆಲ್ಲ ಕೂಡ ಒಂದು 15-20 ಜನಕ್ಕೆ ಕೂಡ ಫೋನ್ ಮಾಡಿದೆ. ಸಾಧ್ಯವಾದಷ್ಟು ಬಂದಿದ್ದಾರೆ. ಯಾಕಂದರೆ ನಮ್ಮದೊಂದು ಗ್ರಾಮದಲ್ಲಿ ಒಂದು ಪ್ರೋತ್ಸಾಹ ಕೊಡಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅವರು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೂ ಕೂಡ ಆ ಭಗವಂತ ಅವ್ರಿಗೆ ಇನ್ನಷ್ಟು ಆರ್ಥಿಕವಾಗಿ ಬಲ ಕೊಡಬೇಕು. ಯಾಕಂದ್ರೆ ధర్మాలు అందరికీ నమస్కారం. భారతంలో ఇంకా నడుచుకొచ్చుండేది. భారతంలో కూడా ఎవరు ధర్మం ఇచ్చకపోయినారు, కర్ణుడు ఒకడే ఉండింది అప్పుడు. అందుకే దానవీర సూరకర్ణ అని నేను ఈ మాట మొదలే చెప్పడాను. వీళ్ళకి ఆ కర్ణుని పాత్ర అందరికీ వచ్చారు. ఆ దుర్యోధనుడు కూడా ఒకసారి పెరికారు, నేను ఇస్తాను, నేను అర్థం ఇచ్చండి, కర్ణుడు ఏం రా దానం చేయదే, నేను దానం చేస్తాను, ఏరా దాన దుర్యోధన బోర్డు ఉందంట. దాన దుర్యోధన బోర్డు వేస్తే అందరూ వాళ్ళు వీళ్ళు రుచులంతా కూడా దానం ఇస్తా ఉన్నాడు పదండి అంటే ఆయన చేత ఇచ్చే కాలేదంట. ఒక్కిత విశ్వామిత్రుడు వచ్చే దాన దుర్యోధన బోర్డు వేయండి కదా, ఏమిస్తావు ఉందంట. నాకు ఒక యాగానికి కట్టెలు కావాలి, 4 బండ్లు పంపించుకోండి. లేదు స్వామి, ఉండేవాళ్ళకి తిండి చేసే కట్టెలు లేదు, నేనేం పంపించేది అని. ఆ టైంలో కర్ణుని పోయి అడిగిందంట. అయితే నేను ఇస్తాను స్వామిని. కర్ణుడు ఆ యాగశాలల్లో ఉండేవాళ్ళంతా అవతలకు రండప్ప అని ఆవిడ పేరుకి ఆయన యాగానికి కట్లిచ్చా అని చరిత్ర భారతంలో. అట్లా కర్ణుడు అనేవాడు ఇప్పుడు కూడా ఉంటాడు, మనం గుర్తిక్కేలే. ఇట్లా సందర్భాల్లో ఇట్లా తావు గుర్తిక్తారు. ఎందరో ఉండేవాళ్ళు ఉంటారు మహానుభావులు. సయ్యి ఇట్లా అంటుందే కానీ అందరికీ ఇట్లా తీసుకునేవాడికే కానీ ఇట్లా ఇచ్చేవాడికి ఉండాలి. అందుకే ఎవరికో ఒకరికి ఆ గుణాలు ఉంటాయి కాబట్టి వాళ్ళు ఇస్తారు అని చెప్పుకొని వాళ్ళకి ఇంకా దేవుడు ఆ గుణాలు, ఆ నడవడికలు, ఆయురారోగ్యాన్ని ఇవ్వాలని వాళ్ళు ప్రార్థిస్తూ అందరికీ చదువు తీసుకుంటారు. ನಮ್ಮ ತಾಲೂಕಲ್ಲಿ 1000 ಬ್ಯಾಗು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಈಗ ಕಾರಲ್ಲಿ ಮಾತಕ್ಕೆ ಬರ್ತಾ ಇದ್ದೀನಿ ಅಂತ ಎಲ್ಲ ಶಾಲೆ ಕೂಡ ಒಂದು ಬ್ಯಾಗ್ ಆಗ್ಬೋದು. ಸರ್ಕಾರದಿಂದ ಬೇಕಾದಷ್ಟು ಬುಕ್ಸ್ ಅವೆಲ್ಲ ಕೊಡ್ತಾರೆ. ಬ್ಯಾಗ್ ಇಲ್ವೇನೋ? ಬ್ಯಾಗ್ ಇಲ್ವಲ್ಲ? ಅದು ಒಳ್ಳೆಯ ಉದ್ದೇಶ. ಯಾಕಂದರೆ ಪಾಪ ಮಕ್ಕಳು ನಾವೆಲ್ಲ ಓದಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ಎಲ್ಲ ಕೈಲಿ ಹಿಡ್ಕೊಂಡು ಬರ್ತಾ ಇದ್ವಿ. ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇಂಥ ಒಂದು ಅವಕಾಶ ನಿಮಗೆ ಮಾಡಿಕೊಡ್ತಾರೆ. ಅವ್ರಿಗೆ ಇನ್ನೂ ಒಂದು ಸೇವೆ ಮಾಡ್ತಕ್ಕಂಥ ಒಂದು ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ಈ ಮಾತನ್ನು ನನ್ನ ಮಾತು. ಶ್ರೀಮಾನ್ ಶ್ರೀಯುತ ಸಂಗೊಳ್ಳಿ ಯಾಕೆಂದರೆ ಸಂಗೊಳ್ಳಿ ಎರಡೂ ಒಂದೇ ಇರೋದ್ರಿಂದ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರ ಒಂದು ದಯಾಗುಣದಿಂದ ಇಡೀ ತಾಲೂಕಿನಾದ್ಯಂತ ಮುಂದಿನ ದಿನಗಳಲ್ಲಿ ಹಂಚಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಬ್ಯಾಗು ಮತ್ತು ನೀರಿನ ಬಾಟ್ಲನ್ನು ವಿತರಣಾ ಕಾರ್ಯಕ್ರಮವನ್ನು ಕೇಂದ್ರ ಬಿಂದುಗಳಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀಮಾನ್ ಶ್ರೀಯುತ
ರಾಮಕೃಷ್ಣಣ್ಣನವರೇ, ಅಂತ ಜನ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಏಳಿಗೆಗೋಸ್ಕರ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಒಂದು ಪಣ ತೊಡ್ತಾ ಇದ್ದಾರೆ. ಅವರಿಗೆ ಆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ದಯಪಾಲಿಸಲಿ ಅಂತ ಅವರಲ್ಲಿ ಇನ್ನೂ ಹೆಚ್ಚಿನ ಒಂದು ಬ್ಯಾಗ್ಗಳನ್ನು ವಿತರಣೆ ಮಾಡೋ ಒಂದು ಗುಣ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮದುವೆ ಮಾಡ್ಕೊತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದಷ್ಟು ತಾಳಿ, ಒಂದಷ್ಟು ಮೂಗ್ನತ್ತು, ಒಂದಷ್ಟು ಅವ್ರ ಕೈಲಾದಷ್ಟು ಒಂದು ಜೊತೆ ಬಟ್ಟೆಯನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಬಡವರಿಗೆ ಮನೆಗಳಿಗೆ ನಿರ್ಗತಿಕರಾಗಿರ್ತಕ್ಕಂಥ ವಾಸ ಮಾಡಕ್ಕೆ ಮನೆಗಳು ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದಷ್ಟು ಮನೆ ಕಟ್ಕೊಳ್ಳೋದಕ್ಕೆ ಒಂದು ಸಹಾಯಧನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಯಾಕೆಂತ ಹೇಳಿದ್ರೆ ನಾವು ಹುಟ್ಟುತ್ತಾ ಬರಿಗೈಯಲ್ಲಿ ಬಂದಿರೋರೆ, ಹೋಗುವಾಗೂ ಸಹ ಬರಿಗೈಯಲ್ಲಿ ಹೋಗೋರೆ. ಆದರೆ ಆ ಮಧ್ಯ ಏನಿದೆ ಒಡನಾಟ, ಆ ಒಡನಾಟದಲ್ಲಿ ಇರ್ತಕ್ಕಂಥ ನನ್ನ ಒಂದು ಸಂಪಾದನೆಯಲ್ಲಿ ಏನೋ ಒಂದಷ್ಟು ಮಕ್ಕಳಿಗೆ ಉಪಯೋಗ ಆಗಲಿ ಅಥವಾ ಜನಕ್ಕೆ ಉಪಯೋಗ ಆಗಲಿ, ಬಡವರು ನಮ್ಮ ಜೊತೆಗೆ ಬರಲಿ. ನಾಳೆ ನಾನು ಈ ಥರ ಕೈಯನ್ನು ಚಾಚ್ತಾ ಇದ್ದೀನಿ, ಅವರೂ ನಾಳೆ ಬೆಳಗ್ಗೆ ಸಂಪಾದನೆ ಮಾಡಿ ಕೈ ಈ ಥರ ಚಾಚೋ ಒಂದು ಮಟ್ಟಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲ ಸರ್, ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕೋಮಲಾ ಮೇಡಮ್ ಅವರು ಒಂದು 10 ದಿನ 15 ದಿನ ಆಯಿತು ಫೋನ್ ಮಾಡಿದ್ರು. ವೆಂಕಟೇಶ್ ಅಣ್ಣ, ನಾನು ಹಿಂಗೆ ಕೋಮಲ ಅಂದ್ರೆ ಹೇಳಮ್ಮ ಅಂದೆ. ಅಣ್ಣ ನಮ್ಮ ಸ್ಕೂಲ್ಗೆ ಏನಾದರೂ ನೀವು ಒಂದು ಮಾಡ್ಬೇಕಣ್ಣ ಅಂದರು. ನೀವೇನು ಹೇಳ್ತಾ ಅದು ಮಾಡ್ತೀನಮ್ಮ ಅಂದೆ. ಆಮೇಲೆ ಬ್ಯಾಗು, ವಾಟರ್ ಬಾಟಲ್ ಸರ್ಕಾರದಿಂದ ಏನು ಬರಲ್ವೋ ಅದು ನಾನು ಮಾಡ್ತೀನಮ್ಮ ಅಂತ ಹೇಳಿದೆ. ಆಮೇಲೆ ಸರಿಯಣ್ಣ ಹಿಂಗೆ ಅಂದರು, ಆಯಿತು ಅಂತ ಹೇಳಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಗೊಂಡಹಳ್ಳಿ ಗ್ರಾಮದ ಹಿರಿಯರಾಗಿರುವಂಥ ರಾಮಕೃಷ್ಣಣ್ಣನವರೇ, ನಮ್ಮ ಗುರುಗಳು, ಇವಾಗ ಮಾರ್ಗದರ್ಶಕರು ನನಗೆ ನಮ್ಮ ಸಾರು ವೆಂಕಟೇಶಪ್ಪ ಸರ್ ಅವರೇ, ರುದ್ರಪ್ಪ ಸರ್ ಅವರೇ, ಇನ್ನು ನಮ್ಮ ಅಣ್ಣನವರೇ ಇಬ್ಬರೂ, ಸಂಗೊಂಡಹಳ್ಳಿ ರಾಜಣ್ಣ ಆಗ್ಬೋದು, ವಾಸಪ್ಪ ಮಾಸ್ಟ್ರು, ಅವರು ಎಲ್ಲದರಲ್ಲೂ ನನ್ನ ಬಿಟ್ಕೊಡಲ್ಲ. ನನಗೆ ಹೊಗಳೋರ್ನ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ನಮ್ಮ ವಾಸಪ್ಪ ಹೆಂಗಂದರೆ ಬೈತಾನೆ ಇರ್ತಾರೆ, ಅವಾಗ ನೀನು ಮಾಡೋದ್ರ ಹಂಗು ರೈಟು ಅಂತ. ಯಾವತ್ತೂ ಮನುಷ್ಯ ಬೆಳಿಬೇಕಾದ್ರೆ ಹೊಗಳೋರ್ನ ಜೊತೆಯಲ್ಲಿ ಇಟ್ಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಅವರು ಹಳ್ಳಕ್ಕೆ ಬಿದ್ದೋಗ್ತಾರೆ. ನಮ್ಮನ್ನು ಬೈದ್ರೂ ನಾವು ಜೊತೆಯಲ್ಲಿ ಏನಕ್ಕಪ್ಪ ಇಟ್ಕೊಳ್ತೀವಿ ಅಂದರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದು ಉದ್ದೇಶ. ಈ ಕಾರ್ಯಕ್ರಮ ನಾನು ಏನಕ್ಕಪ್ಪ ಮಾಡಬೇಕು ಅಂತ ಇಷ್ಟ ಅಂದರೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಬ್ಯಾಗುಗಳು ಈ ಜಿಪ್ಪೆಲ್ಲ ಹೊರಟೋದ್ರೆ ಪಿನ್ನುಗಳು ಸಾಕಾಗ್ತಾ ಇರಲಿಲ್ಲ ಅವಾಗ ಹಾಕ್ಕೊಳ್ಳೋಕ್ಕೆ. ರೆಡ್ಹಳ್ಳಿಗೆ ಹೋಗ್ತಾ ಇದ್ವಿ ನಾವು 4, 5, 6ನೇ ತರಗತಿ ಓದಬೇಕಾದ್ರೆ. ಅವಾಗೆಲ್ಲ ಬಾಧೆಗಳೆಲ್ಲ ನೋಡಿದ್ವಿ. ಈಗ ನಿಮಗೆ ಬಹಳಷ್ಟು ಅನುಕೂಲ ಸರ್ಕಾರನೇ ಮಾಡ್ತಾ ಇದೆ. ನಾನು ಹೇಳೋದೇನೆಂದರೆ, ಈ ಪೋಷಕರಿಗೆ ಇದು ಬಹಳ ಇಂಪಾರ್ಟೆಂಟು, ಕೇಳಿಸ್ಕೋಬೇಕು. ಯಾಕಂದರೆ ಮಕ್ಕಳಿಗೆ ಹೇಳಿ ತೊಂದರೆ ಇಲ್ಲ, ಪಕ್ಕದ ಮನೆಯವರು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ, ಅವ್ರಿಗೆ ಯಾವುದೋ ಒಂದಷ್ಟು ದುಡ್ಡು ಬೈದೈತೆ ಅಂತ ಹೇಳ್ಬಿಟ್ಟು ನೀವು ಅವ್ರು ನೋಡಿ ನೀವು ಬಡ್ಡಿಗಳಿಗೆ ಹೋಗೋದು, 35,000 40,000 ಫೀಸ್ಗಳು ಕಟ್ಟೋದು. ಒಂದು ಸಲ ಮನುಷ್ಯನು ಬಡ್ಡಿಗಳಿಗೆ ಸಿಕ್ಕಾಕ್ಕೊಂಡ್ರೆ ಜೀವನದಲ್ಲಿ ಏಳಿಗೆ ಆಗೋಕ್ಕಂತೂ ಆಗಲ್ಲ. ಅವ್ರ ವಿದ್ಯಾಭ್ಯಾಸನೂ ಅರ್ಧ ಕಟ್ಟಾಗ್ಬಿಡುತ್ತೆ, ಅವ್ರು ಅಂದ್ಕೊಂಡಿದ್ದು ಗುರಿನೂ ಮುಟ್ಟಕ್ಕಾಗಲ್ಲ. ಯಾರೋ 1000 ಜನರಲ್ಲಿ 1,00,000 ಜನರಲ್ಲಿ ಒಬ್ಬೊಬ್ಬರು ಮಾತ್ರ ಆ ಸಾಲದಿಂದ ಮುಕ್ತಿಯಾಗಿ ಆಚೆ ಬರೋಕ್ಕಾಗತ್ತೆ. ದಯವಿಟ್ಟು ಆ ಸಾಲಗಳು ಮಾಡಿಬಿಟ್ಟು ನೀವು ಇನ್ನೊಬ್ರ ಹತ್ರ ಪ್ರೆಸ್ಟೇಜ್ ತೋರ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಇಲ್ಲೂ ಅದೇ ಹೇಳ್ಕೊಡ್ತಾರೆ. ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ದರೆ ಬೇರೆ ಉರ್ದುವಲ್ಲಿ ಹೇಳಲ್ಲ, ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ದರೆ ಉರ್ದುವಲ್ಲಿ ಹೇಳಲ್ಲ. ಎಲ್ಲ ಲ್ಯಾಂಗ್ವೇಜ್ಗಳು ಒಂದೇ ಇರುತ್ತೆ. ಏನೋ ಇರೋರು ಓದಿಸ್ಕೊಳ್ಳಿ. ಯಾಕಂದರೆ ಇವಾಗ ನನ್ನ ಹತ್ರ ₹1,00,000 ಅಂದರೆ ₹1,00,000 ದಾನ ಧರ್ಮ ಮಾಡೋ ಮನಸ್ಸಿರಲ್ಲ ಅಂಥವ್ರು ಅಲ್ಲಿ ಹೋಗಲಿ. ಈಗ ಈ ವಾಟರ್ ಬಾಟ್ಲ್ ಇಲ್ಲಿ ₹10 ಸಿಗುತ್ತೆ, ದುಡ್ಡಿರೋರು ₹50 ಕೊಟ್ಟು ತಗೋಬೋದು. ಇನ್ನು ದುಡ್ಡಿರೋರು ₹2,000 ತಗೋ, ಅದು ನೀರೇ, ಅದೇನು ಬೇರೆ ಏನಾಗಲ್ಲ. ಬಟ್ ಕ್ವಾಲಿಟಿ ಹೆಸರುಗಳು ಚೇಂಜ್ ಆಗ್ತವೆ. ಅದೇ ರೀತಿ ವಿದ್ಯಾಭ್ಯಾಸನೂ ಅಷ್ಟೇ. ನಿಮ್ಮ ಮೈಂಡ್ ಚೆನ್ನಾಗಿದ್ದು ಓದಿದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಬೇಕೋ ನೀವು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡ್ಬೋದು. ಖಾಸಗಿ ಶಾಲೆಯಲ್ಲಿ ಓದ್ದವ್ರೆ DC-ಗಳಾಗಿಲ್ಲ, AC-ಗಳಾಗಿಲ್ಲ, IAS IPS-ಗಳಾಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿವರು ಆಗ್ತಾರೆ. ಬಟ್ ನಾವು ಅವ್ರ ಮನಸ್ಸು ಹೆಂಗಿಕ್ಬೇಕು, ಮಕ್ಕಳ ಮನಸ್ಸು ಅಂದರೆ, ಮಕ್ಕಳು ಕೇಳ್ತಾರೆ ಏನು, ನಾನು ಕೂಡ ಕೇಳಿರೋನೆ. ನಮ್ಮ ಮಾವ ಮಕ್ಕಳೆಲ್ಲ ಬಲ್ಲಕ್ಕೆ ಕಾರ್ಮೆಂಟ್ಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮಪ್ಪ ನಾನು ಕ್ವಶನ್ ಮಾಡಿದೆ. ನಮ್ಮಪ್ಪ ಬೈತಾ ಇದ್ರು, ಏಯ್ ಎಂತಂತ ಅಂತಲ ಶುದುರ ಸಾಲ್ಗನೆ ಅಂತ ಆಲ್ಕ ಮಾತುಗಳು ಬೈತಾ ಇದ್ರು. ಹಂಗೆ ಮಕ್ಕಳಿಗೆ ಆಸೆ ಇರುತ್ತೆ. ಮಕ್ಕಳು ಬೈದಿರೋ ನಾವೇ ಪ್ರೀತಿಯಿಂದ ಹೇಳ್ಬೇಕು, ನೋಡಪ್ಪ ಅವ್ರದ್ದು ಇಷ್ಟು ಆಸ್ತಿ ಐತೆ, ಅವ್ರು ಹಿಂಗಿದ್ದಾರೆ, ಅವ್ರು ಮಾಡಲಿ ಸಂತೋಷ, ನಾವಿರೋದು ಇದರಲ್ಲಿ ನೀನು ಓದಿಸ್ ತೋರಿಸು ಅವ್ರಿಗಿಂತೂ ಅನ್ನೋ ಥರ ಛಲ ಬರೋ ಥರ ಮಕ್ಕಳ ಒಂದು ಮೈಂಡ್ ಏನಿರುತ್ತೆ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಪೋಷಕರು ಮಾಡಬೇಕು. ಅದು ಬಿಟ್ಬಿಟ್ಟು ಈ ಸಂಘದಲ್ಲಿ ಎತ್ಕೊಂಡ್ವಿ, ಆ ಸಂಘದಲ್ಲಿ ಎತ್ಕೊಂಡ್ವಿ, ಓದಿಸ್ತೀವಿ, ಮತ್ತೆ 7ನೇ ತರಗತಿ ಇನ್ನೊಂದು ಸ್ಕೂಲ್ ಚೇಂಜ್ ಮಾಡಬೇಕು. ಸುಮಾರು ಜನ ನಾನು ನೋಡ್ತಾ ಇದ್ದೀನಿ. ಹಂಗಾಗೋದು ಬೇಡ. ಪುಟಾಣಿ ಮಕ್ಕಳು ನೀವೆಲ್ಲನೂ ಅಪ್ಪ ಅಮ್ಮ ಏನು ಕಷ್ಟಪಟ್ಟು
ಬೆಳಗ್ಗೆಯಿಂದ ಸಾಯಂಕಾಲ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ಅದನ್ನು ನೀವು ಅವ್ರು ಹೆಗಲೆತ್ಕೊಂಡು ನೋಡ್ಬೇಕು, ನಮ್ಮ ಮಗು ಚೆನ್ನಾಗಿ ಓದಿದೆ, ಈ ಸಲ ಒಳ್ಳೆ ರ್ಯಾಂಕ್ ತಂದಿದೆ ಅಂತ ಹೇಳೋ ಥರ ನೀವು ಓದಬೇಕು. ಓದ್ತಿರಲ್ವಾ? ಗ್ಯಾರಂಟಿನಾ? ನನಗೆ ಆಸೆ ಏನಪ್ಪ ಅಂದರೆ ನಾನು ಯಾವ ಸ್ಕೂಲ್ಗಳಲ್ಲಿ ಈ ಬ್ಯಾಗು ನನ್ನ ಕೈಲಾಗೋ ಏನು ಸಹಾಯ ಮಾಡ್ತೀನೋ ಆ ಸ್ಕೂಲ್ ಮಕ್ಕಳು SLC ಇಂಥದ್ರಲ್ಲಿ ಟಾಪರ್ಗಳು ಬರಬೇಕು ಅನ್ನೋದು ನನ್ನ ಆಸೆ, ನಿಜವಾಗ್ಲೂ. ಮತ್ತು ನಮ್ಮ ಮಾಸ್ಟರ್ ಹೇಳಿದ್ರು, ನಾವು ಈ ಕೈಯಲ್ಲಿ ಮಾಡೋದನ್ನ ಈ ಕೈಗೆ ಗೊತ್ತಾಗ್ಬಾರ್ದು. ಆ್ಯಕ್ಚುಲಿ ಈಗ ನಾನು ಬ್ಯಾಗ್ ಮೇಲೆ ಫೋಟೋ ಕೊಡೋ ಬೇಡ ಅಂತ ಹೇಳಿದ್ರೆ ಅಯ್ಯಪ್ಪ ಬೈದರು ಇವರಿಬ್ಬರು. ವೆಂಕಟೇಶ್ ನೀನು ಹಾಕ್ಸ್ ನಿನಗೆ ಗೊತ್ತಾಗಲ್ಲ, ನಿನ್ನ ನೋಡಾದ್ರೂ ನೂರಾರು ಕೋಟಿಯವರು ಇದ್ದಾರೆ, ಸಾವಿರಾರು ಕೋಟಿಯವರು, ಅವ್ರಿಗಾದ್ರೂ ಒಂದು ಸ್ವಲ್ಪ ಜ್ಞಾನ ಬರುತ್ತೇನೋ, ಅವರು ಮಾಡೋವಂಥ ಒಂದು ಮನೋಭಾವ ಬರುತ್ತೆ ಅಂತ. ನಿಜವಾಗ್ಲೂ ನಾನು ಫೋಟೋ ಹಾಕ್ಸ್ಕೋಬೇಕು, ಅಡ್ವರ್ಟೈಸ್ಮೆಂಟ್ ಆಗಬೇಕು ಅನ್ನೋದು ನಾನು ಯಾವುದೇ ನಾನು ನಮ್ಮ ರಾಮಕೃಷ್ಣನ ಕೇಳಿದಾಗ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಯಾವುದರಲ್ಲೂ ನಾವು ತೊಡಗಿಸ್ಕೊಳ್ಳೋದು ಸ್ವಾರ್ಥ ಇಲ್ಲ, ನಮಗೆ ನಿಸ್ವಾರ್ಥದಿಂದ ಮಾಡ್ತಾ ಇದ್ವಿ. ಏನು ನಾವು ಭಗವಂತ ನಾವೇನೋ ಹುಟ್ಟ ಶ್ರೀಮಂತರಲ್ಲ, ಸಾಯೋವಾಗ ಏನೋ 100 ರೂಪಾಯಿ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಇರೋವಾಗ ಏನೋ 4 ಜನರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯೋಣ ಅನ್ನೋದಷ್ಟೇ. ಈಗ ಯಾರೋ ಒಂದು ಹೆಸರುಗಳು ಬೇಡ, ಗ್ರಾಮಗಳು ಬೇಡ, ನಾನು ಫೋನ್ ಮಾಡಿ ಕೇಳಿದ್ರು, ಅಣ್ಣ ಹಿಂಗೆ ಪರಿಸ್ಥಿತಿಗಳಿದ್ದಾವೆ, ನಮ್ಮ ಯಜಮಾನರು ಬಹಳ ಬಾಧೆಗಳಲ್ಲಿದ್ದಾರೆ, ಅವರು ದುಡಿಯೋ ಪರಿಸ್ಥಿತಿಯಲ್ಲಿಲ್ಲ, ಏನಾದ್ರು ನಿಮ್ಮ ಕಾಲ ಏನಮ್ಮ ಬೇಕು ಅಂತ. ಅದೇ ಟೈಮ್ ನಮ್ಗೆ ಗೊತ್ತಿರೋರು, ಅಣ್ಣ ಒಂದು 4 ಸೀಮೆ ಹಸು ಇದೆ, ನಮ್ಮ ಯಜಮಾನರು ಒಂದು ಸ್ವಲ್ಪ ಅವ್ರದ್ದು ಬೇರೆ ಪ್ರಾಬ್ಲಮ್ ಇತ್ತು, ಎಲ್ಲೋ ನಾವು ಕುಡಿಯೋ ಚಟ ಬಿಡ್ಸೋಕ್ಕೆಲ್ಲೋ ಹಾಕಿದ್ದೀವಿ, ಸೀಮೆ ಹಸುಗಳು 4 ಕೊಟ್ಬಿಡ್ತೀವಿ ಅಂದರು. ನಾನು ಸರಿ ಇದೇನೋ ಇವ್ರಿಗೆ ಏನಾದರೂ ಯಾವುದೋ ಬಾಂಧವ್ಯ ಇರ್ಬೋದು, ನನ್ನ ದುಡ್ಡಿದ್ದಕ್ಕೆ ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟಿದೆ. ಸರಮ್ಮ ಏನೋ ರೇಟ್ ಮಾಡಿಕೊಡು ಅಂತಿದ್ದೆ, ಸೀಮೆ ಹಸುಗಳು ತೆಗೆದು ಬಡವ್ರಿಗೆ ಒಂದು 4 ಜನಕ್ಕೆ ನಾನು ಸಹಾಯ ಮಾಡಿದೆ. ಮೊನ್ನೆ ಅವ್ರ ಮನೆಯಲ್ಲೇ ಹೆಣ್ಣು ಕರುಗಳು ಹಾಕೋದೇ ಇಲ್ಲಂತೆ, ಹೆಣ್ಣು ಕರು ಹಾಕಿದ್ದೆ ಅಂತ ಫೋಟೋ ಹಾಕಿದ್ದೆ. ಹಾಗೆ ಆ ಒಂದು ಸಂಸಾರ ನಿಲ್ಲಿಸ್ದಂಗೆ ಆಯಿತು. ಆಮೇಲೆ ಇನ್ನು ಕೆಲವರು ಹಿಂಗೆ ಮದುವೆ ಅಂತ ಇನ್ವಿಟೇಷನ್ ಎತ್ಕೊಂಡ್ಬಂದು ಸಹಾಯ ಕೇಳಿದಾಗ, ಅಪ್ಪ ದುಡ್ಡು ಕಾಸು ಕೊಡೋಷ್ಟು ದೊಡ್ಡವರೆಲ್ಲ, ನಾನು ಅಲ್ಲಿ ಕಮಲ್ ಜ್ಯುವೆಲರ್ಸಲ್ಲಿ ಹೇಳ್ತೀನಿ, ನನ್ನ ಕೈಲಾಗಿದ್ದು ಈ ಸಲಕ್ಕೆ 22 ತಾಳಿಯನ್ನು ತಗೊಂಡೋಗಿದ್ದಾರೆ. ನಮ್ಮ ಕೈಲಾಗೋ ಸಹಾಯ ಅಷ್ಟೇ. ಈಗ ನಮ್ಮ ರಾಮಕೃಷ್ಣನ ಹೇಳಿದ್ರು, ಸುಮಾರು ಮನೆಗಳಿಗೆ ನಾವು ಹೇಳ್ಕೊಳಕ್ಕೆ ಹೋಗಿಲ್ಲ. ನಮ್ಮ JK ಅಣ್ಣ ಇದ್ದಾರೆ ಜಮ್ನಹಳ್ಳಿಲಿ, ಅವ್ರು ಕೂಡ ಸಂಗೊಳ್ಳೆ ಇಂಥವ್ರು ಹಿಂಗೆ ಅವ್ರ ಗಂಡ ತಿರ್ಕೊಂಡಿದೆ, ಇಂಥವ್ರು ಹಿಂಗೆ ಪ್ರಾಬ್ಲಮ್ ಇದೆ ಅಂದಾಗ ನನ್ನ ಕೈಲಾಗೋದು ಸಿಮೆಂಟು, ಟೈಲ್ಸು ಏನೋ ಒಂದು ಮಾಡ್ಕೊಂಡು ಬರ್ತಾ ಇದೀವಿ. ನಾವೆಲ್ಲನೂ ಪೇಪರಲ್ಲಿ ಹಾಕ್ಸ್ಕೋಬೇಕು, ಪಬ್ಲಿಸಿಟಿ ಆಗಬೇಕು ಅನ್ನೋದೇನಿಲ್ಲ. ಈಗ ರಾಮಕೃಷ್ಣನ ಅವ್ರು ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ನೀವು ಹೇಳಿ ಇಂಥದ್ದು ಮಾಡ್ಕೊಡು ಸಂಗೊಳ್ಳಿ, ಇಂಥದ್ದು ನಾವು ಮಾಡಿದ್ದೀವಿ, ನೀನು ಇಂಥದ್ದು ಮಾಡು ಅಂದರೆ ಅವರು 3 ಹೆಣ್ಮಕ್ಳು ಗಂಡ್ಮಕ್ಳು ಓದಲಿ. ನಾನೊಬ್ಬನೇ ಅಲ್ಲ, ಅಂಥವ್ರಿಗೆ ಸಹಾಯ ಮಾಡೋ ಅಂಥ ಗುಣ ಊರಲ್ಲಿರುವಂಥ ಗ್ರಾಮಸ್ಥರಿಗೂ ಬರಲಿ. ಯಾಕಂದರೆ ಆತ್ಮ ಶ್ರೀಮಂತ ಆಗಿರ್ಬೋದು, ಬದುಕಿದ್ದಿದ್ರೆ ಹೇಳೋಕ್ಕಾಗಲ್ಲ. ಅಕಾಲ ಮರಣ ಹೊಂದಿದ್ದಾರೆ, ಆಯಮ್ಮಗೂ ಅಷ್ಟೊಂದು ಜ್ಞಾನ ಇಲ್ಲ ಅಂದಾಗ ನಾವು ಸಹಾಯ ಆಗಬೇಕು. ನಾವು ಮನುಷ್ಯರೇ ಅಲ್ವಾ? ನಾವು ಒಳ್ಳೆ ಊಟ ತಿಂತಾ ಇದ್ದು ಅವ್ರ ಪಾಪ ಉಪವಾಸ ಮಲಗಿದ್ರೆ ನಾವು ತಿಂದು ನಾವು ಪ್ರಯೋಜನ ಇಲ್ಲ ಅಂತ ಮನೋಭಾವ ಮಾಡ್ಕೋಬೇಕು. ನಾವೇ ಇದು ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದರೆ ಮನೆಗಳಲ್ಲೇ ನಮ್ಮ ಹೆಂಗಸರು ಅಂತಾರೆ, ರೈ ನಮ್ಮ ಚಿಕ್ಕ ಮನೆ, ನೀವೆಲ್ಲ ಮಾಡ್ಬೋದು, ದೊಡ್ಡ ಮನೆ ಕಟ್ಟೋಣ. ದೊಡ್ಡ ಮನೆಯಲ್ಲಿ ಕಟ್ಟಿದ್ರೆ 20 ಗಂಟೆ ನಿದ್ದೆ ಮಾಡೋಕ್ಕಾಗತ್ತಾ? ಇಲ್ಲ 3 ಹೊತ್ತು ಬಿಟ್ಟು 5 ಹೊತ್ತು ಊಟ ಮಾಡೋಕ್ಕಾಗತ್ತಾ? ಎಷ್ಟಿದ್ರೂ ಮನ್ಸು ಅನ್ನೋದು ಶುದ್ಧವಾಗಿರಬೇಕು, ನೆಮ್ಮದಿಯಾಗಿರಬೇಕು. ನಾನು ಕೆಲವೊಂದು ಅಧಿಕಾರಿಗಳು ನನ್ನ ಮನೆಗೆ ಕರ್ಕೊಂಡೋಗಿ ತೋರಿಸಿದ್ದೀರಣ್ಣ. ನಂದಿರೋದು ಅರ್ಧ ಸೈಟಲ್ಲಿ ಮನೆ, ಆರಾಮಾಗಿ ಮಲಗಿದ್ರೆ ಕಣ್ ತುಂಬ ನಿದ್ದೆ ಬರುತ್ತೆ. ನಾನು ಬೇಕಾದ್ರೆ ಇವಾಗ ಒಂದು 4-5 ಕೋಟಿ ಮನೆಯೂ ಕಟ್ಕೋಬೋದು, ಅದರಲ್ಲಿ ಎಕ್ಸ್ಟ್ರಾ ನಿದ್ದೆ ಮಾಡೋಕ್ಕೆ ಏನಾಗಲ್ಲ, ಎಕ್ಸ್ಟ್ರಾ ಆರೋಗ್ಯ ಏನು ಭಗವಂತನ ಕೊಡಲ್ಲ. ಏನೋ ನಮಗೆ ಒಂದು ಗುಣ ಇದೆ, ಆ ಗುಣದಲ್ಲಿ 4 ಜನಕ್ಕೆ ಸಹಾಯ ಮಾಡೋಣ ಅಂತ ಹೋಗ್ತಾ ಇದ್ವಿ. ಈಗ ಇನ್ನೂ ನಮ್ಮ ಮಾಸ್ಟರ್ ಫ್ರೆಂಡು ಚೆನ್ನಪ್ಪ ಮಾಸ್ಟರ್ ಅವ್ರ ಸ್ಕೂಲ್ಗೆ, ಮತ್ತು ಜಮ್ಮನಹಳ್ಳಿ ಸ್ಕೂಲ್ಗೆ, ಮತ್ತು ಸುಮಾರು ಸ್ಕೂಲ್ಗಳು ಲೀಸ್ಟ್ ಇದೆ, ಇನ್ನೂ ಬುಧವಾರದಿಂದ ಕೊಡುವಂಥವು. ಈ ರೀತಿ ನನ್ನ ಕೈಯಲ್ಲಿ ಆಗಿದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಸಹಕಾರ ಬೇಕೇ ವಿನಃ ನಮ್ಗಿನ್ನೇನು ಬೆನ್ನು ತಟ್ಟೋದು ಇನ್ನೊಂದು ಬೇಡ. ದಯವಿಟ್ಟು ನಮ್ಮ ಅಣ್ಣವರು ಹೊಗಳ್ತಾ ಇದ್ದರೆ ನನಗೊಂಥರ ಎಲ್ಲೋ ಒಂಥರ ಮುಜುಗರ. ನಾನೇನು ಹುಟ್ಟ ಶ್ರೀಮಂತನೇನಲ್ಲ, ನಾವೆಲ್ಲ ಬಡತನದಿಂದ ಬಂದಿರೋರು, 20 ರೂಪಾಯಿ ಕೂಲಿ ಮಾಡಿರೋರು. ನನಗೆ ಏನೋ ಈ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ರಿಗೂ ಹೊಂದಿಸಿ ಈ ಸಂಗನಹಳ್ಳಿ ಗ್ರಾಮಕ್ಕೆ ಕರೆದು 2 ಮಾತು ಮಾತಾಡಲು, ಹುಡುಗರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಶಿಕ್ಷಕರಿಗೂ, ಮಕ್ಕಳಿಗೂ, ಇಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೂ, ಮುಖ್ಯವಾಗಿ ನಮ್ಮ ಪ್ರಕಾಶ್ ಅಣ್ಣ, ಸುಕುಮಾರು, ಜಗದೀಶು, ಕದಂಬ, ನಮ್ಮ ಚಲಪತಿ, ನಮ್ಮ ಬ್ರದರ್ಸ್ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಡ ಮಕ್ಕಳ ಕನಸಿಗೆ ಬಣ್ಣ ತುಂಬಿದರು, ಹೊಸ ಬದುಕಿನ ದಾರಿಯನ್ನು ತೋರಿದರು, ಪುಸ್ತಕದ ಜೊತೆಗೆ ಭರವಸೆ ಕೊಟ್ಟರು, ಪ್ರೀತಿಯ ಹೃದಯದಿ ಸೇವೆಯ ಮಾಡಿದರು. ಸಂಗೊಳ್ಳಿ ವೆಂಕಟೇಶ ಸೇವೆಯ ಬೆಳಕು, ಮಕ್ಕಳ ನಗುವಲ್ಲಿ ಕಂಡರು ಗೆಲುವು, ಸ್ಕೂಲ್ ಬ್ಯಾಗ್ ನೀಡಿ ಶಿಕ್ಷಣದ ದೀಪ, ಸಮಾಜಕ್ಕೆ ಮಾದರಿ ನಿಮ್ಮ ಈ ರೂಪ.
ಮುಳಬಾಗಿಲು ನೆಲದಲ್ಲಿ ಸೇವೆಯಾಗೀತೆ. ಮಾನವೀಯತೆಯೇ ನಿಮ್ಮ ನಿಜವಾದ ರೀತಿ. ವಿದ್ಯೆಯ ದಾನವೇ ಶ್ರೇಷ್ಠ ದಾನವೆಂದು ಮಕ್ಕಳ ಭವಿಷ್ಯಕ್ಕೆ ಬೆಳಕು ಹಚ್ಚಿದಿರಿ ಇಂದು. ಕೈಯಲ್ಲಿ ಬ್ಯಾಗ್, ಮುಖದಲ್ಲಿ ನಗು, ಮಕ್ಕಳ ಹೃದಯದಲ್ಲಿ ಸಂತಸದ ಮೊಗ್ಗು. ಇಂತಹ ಸೇವಕರು ಹೆಚ್ಚಾಗಿ ಬರಲಿ, ಸಮಾಜದ ಬೆಳವಣಿಗೆಗೆ ದಾರಿಯೂ ತೆರೆಯಲಿ. ಶಿಕ್ಷಣವೇ ಶಕ್ತಿ. ಸಂಗೊಳ್ಳಿ ವೆಂಕಟೇಶ್ ನಿಮ್ಮದು ಮಹತ್ವದ ಭಕ್ತಿ. ಸಾವಿರ ಮಕ್ಕಳ ಆಶೆಯಾಗಿ ನಿಲ್ಲಿ, ಸಮಾಜದ ಹೃದಯದಲ್ಲಿ ಚಿರಕಾಲ ಬೆಳಗಿ.